Guys, welcome back to my channel. ಸ್ವಾಗತ ಸುಸ್ವಾಗತ ಸಂಜಯ್ ಸಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್ ಏನಂದರೆ ಇವಾಗ ನಾವು ತಿರುಪತಿಗೆ ಹೋಗ್ತಾ ಇದ್ವಿ, ತಿರುಪತಿ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಕಂಪ್ಲೀಟ್ಲಿ ನನ್ನ ವಿಡಿಯೋ ನೋಡಿ ಗೈಸ್, ಹೆಂಗೆ ನಾನು ತಿರುಪತಿಗೆ ಏನು ಹೋಗ್ತೀನಿ, ಇಲ್ಲಿಂದ ನನ್ನ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡ್ತೀನಿ, ಕಂಪ್ಲೀಟ್ಲಿ ವಿಡಿಯೋ ತೋರಿಸ್ತೀನಿ ಗೈಸ್ ಎಲ್ಲ. ಇವಾಗ ಬಂದು ಟೈಮ್ ನೋಡಿ ಗೈಸ್ 8:45 ಇದೆ. ನಮ್ಮದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕಂಪ್ಲೀಟ್ಲಿ ನಾವು ಹೋಗೋದು ದಾರಿ ಏನೇನು ಮಾಡ್ತೀವಿ ಮುಂದೆ ಎಲ್ಲ ಕಂಪ್ಲೀಟ್ಲಿ ಅಪ್ಡೇಟ್ ಕೊಡ್ತೀನಿ ಗೈಸ್. ಇವಾಗ ಕಾರ್ಗೆ ಫುಲ್ ಟ್ಯಾಂಕ್ ಹಾಕ್ಸೋಕೆ ಬಂದಿದ್ದೀವಿ. ಇಲ್ಲೇ ಕಾರ್ಗೆ ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ದೀವಿ. ಅಮೌಂಟ್ ಬಂದು 3,140 ಆಗಿದೆ ಗೈಸ್. 30 ಲೀಟ್ರ್ ಟ್ಯಾಂಕ್ ತುಂಬಿದೆ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಹೆಬ್ಬಾಳ ತುಂಬ ಟ್ರಾಫಿಕ್ ಇದೆ ಗೈಸ್, ಮಳೆ ಬರ್ತಿದೆ ನೋಡಿ, ತುಂಬ ಮಳೆ ಇದೆ ಗೈಸ್. ಚಿಕ್ಕದು ಮಾಡಿಬಿಟ್ಟವ್ರು ಗೈಸ್ ರೋಡು. ಪ್ರೀವಿಯಸ್ಲಿ ಎಲ್ಲ ಸಕ್ಕದಾಗಿತ್ತು ರೋಡ್ ಇದು. ಇವಾಗ ಹೋಗ್ತಾ ಇದ್ದೀವಿ, ನೇಮ್ ಫ್ಲೇವರ್ ಹತ್ತಾ ಇದ್ದೀವಿ. ತಿರುಪತಿ ಟು ಕೋಲಾರ ಚೆನ್ನೈ ಎಲ್ಲ ಇವಾಗ ಅಂತ ರೀಚ್ ಆಗಿದ್ದೀವಿ ಗೈಸ್. ಇನ್ನೇನು ಒಂದು 120 ಕಿಲೋಮೀಟರ್ಸ್ 130 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ತಿರುಪತಿ. ಇವಾಗ ಇಲ್ಲಿ ಟೀ ಕುಡಿತಾ ಇದ್ದೀವಿ ಗೈಸ್. ಟೀ ಕುಡಿತಾ ಇದ್ದೀವಿ. ಇಲ್ಲಿ ಪಲಂ ನೀರಲ್ಲಿ ಇದ್ದೀವಿ. ಈಗ ಪಲಂ ನೀರಲ್ಲಿ ಟೀ ಕುಡ್ಕೊಂಡು ಬಿಡ್ತೀವಿ ಗೈಸ್. ಇವಾಗ ಈ ಚಳಿಗೆ ಗೈಸ್ ಟೀ ಕುಡಿದ್ರೆ ತುಂಬ ಒಳ್ಳೆಯದು. ನಿದ್ದೆ ಎಲ್ಲ ಹೋಗ್ಬಿಡುತ್ತೆ ಗೈಸ್. ನೋಡಿ ಗೈಸ್, ಇದು ನಮಗೆ ಹೊಸ ಅತಿಥಿ ನಮ್ಮ ಹಿಂದೆನೇ ಬರ್ತಿದೆ ಅವಾಗಿನ. ನೋಡಿ ಇವಾಗ ಇಲ್ಲಿ ಊಟ ಆಗ್ತಿದೆ. ಈ ಥರ ಎಲ್ಲೇ ನಾಯಿಗಳು ಕಾಣಿಸ್ಕೊಂಡ್ರೆ ಗೈಸ್, ಅದಕ್ಕೆ ಪಾಪ ಹೊಟ್ಟೆ ಹಸಿತಾ ಇರ್ತವೆ. ಊಟಗಳು ಹಾಕ್ಬಿಡ್ರಿ. ಊಟಗಳು ಹಾಕಿದ್ರೆ ನಮ್ಮ ಕೈಲಿಂದ ಏನೋ ಒಂದು ಪ್ರತಿಫಲ ಸಿಗ್ದಂಗೆ ಆಗುತ್ತೆ, ನಮ್ಮ ಕೈಲಿಂದ ಏನೋ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಅವಕ್ಕೂ ಒಂದು ಖುಷಿಯಾಗಿರುತ್ತೆ. ಹಸ್ಕೊಂಡಿರ್ತವೆ ಗೈಸ್. ಯಾರ್ಯಾರು ಆಗಲಿ ಹಿಂಗೆ ಈ ಥರ ಸಿಕ್ಬಿಟ್ರೆ ಈ ಥರ ಒಂದು ಒಳ್ಳೆ ಕರ್ತವ್ಯ ಮಾಡಿ ಗೈಸ್. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬಂದರೆ ಥರ ಸಹಾಯ ಮಾಡಿ ಅಷ್ಟೇ. ಪಾಪ ಅವು ಹಸ್ಕೊಂಡಿರ್ತಾವೆ ಗೈಸ್. ಅವಕ್ಕೂ ಯಾರು ನೋಡಿ ಇಲ್ಲೊಂದು ಬಂತು, ಬರೋದಕ್ಕೆಲ್ಲ ಹಾಕಿ ಗೈಸ್. ನೋಡಿ ಗೈಸ್, ಅದಕ್ಕೂ ಇದಾಗಬಾರ್ದು, ಅದು ತಿಂದು. ಈ ಥರ ಪ್ರಾಣಿಗಳ್ಗೆ ಹಾಕಿದ್ರೆ ತುಂಬ ಒಳ್ಳೆಯದು ಗೈಸ್. ನಾಯಿಗಿರೋ ಅಷ್ಟು ನಿಯತ್ ಯಾರಿಗೂ ಇರೋಲ್ಲ ಗೈಸ್. ಅಂದರೆ ನಾಯಿಗಳಿಗೆ ಹಾಕ್ತೀವಿ ಅಷ್ಟೇ ಗೈಸ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಂದಿದ್ದೀವಿ. ಟೈಮ್ ಬಂದು 3:15 ಆಗಿದೆ ಗೈಸ್. 3:15 ತಿರುಮಲಗೆ ಹೋಗೋಕ್ಕೆ ದರ್ಶನ ಇರೋದಂತೆ. ನೋಡಿ ಇವಾಗ ಇಲ್ಲಿಂದ ಬೆಟ್ಟಗೆ ಹೋಗಿದ್ದು ತಿರುಮಲಗೆ. ಇವಾಗ ಇಲ್ಲಿ ತಿರುಪತಿಲಿದ್ದೀವಿ ನಾವು. ಮೇನ್ಲಿ ಫಸ್ಟ್ ಇಲ್ಲಿ ತಿರುಪತಿಗೆ ಬರ್ತೀವಿ ಗೈಸ್. ಆಮೇಲೆ ಬೆಟ್ಟ ಇರೋದು ಮೇಲೆ, ಮೇನ್ ದೇವ್ರು ನೆಲೆಸಿರೋದು ತಿರುಮಲಲ್ಲಿ. ಓಕೆ ಗೈಸ್, ಬನ್ನಿ ಹೋಗ್ತೀವಿ ಇವಾಗ ತಿರುಮಲಗೆ. ಏನು ತೋರಿಸ್ಕೊಡ್ತೀನಿ ಮೇಲೆ. ಗೈಸ್ ಇದೇ ಎಂಟ್ರಿ ಹೋಗೋಕ್ಕೆ ಮೇಲೆ ಬೆಟ್ಟಗೆ ತಿರುಮಲ. ಇಲ್ಲಿಂದ ಇದಿರುತ್ತೆ ಗೈಸ್. ಕೆಳಗಡೆಲೆಲ್ಲ ಗೇಟ್ ಪಾಸ್ ಇದು ಮಾಡ್ತಾರೆ ಎಂಟ್ರಿ, ಅದನ್ನು ತೋರಿಸ್ಕೊಡ್ತೀನಿ ನಾನು. ಇಲ್ಲಿಂದ ಮೇಲೆ ಹೋಗ್ಬೇಕು ಗೈಸ್. ಆಮೇಲೆ ಬೆಟ್ಟ ಒಂದು 20 ಕಿಲೋಮೀಟರ್ಸ್ ಇದೆ ಇಲ್ಲಿ ಮೇಲಿಂದ. ಮುಂದೆ ಎಲ್ಲ ತೋರಿಸ್ಕೊಡ್ತೀನಿ ಗೈಸ್ ಏನಾಗುತ್ತೆ. ಗೈಸ್ ಇಲ್ಲಿ ಬಂದಿದ್ರಿ ತಿರುಪತಿಗೇನೆ. ಕೆಳಗಡೆ ಯಾರೋ ಹೆಂಗೆ ಮಲಗಿಬಿಟ್ಟಿದ್ದಾರೆ ನೋಡಿ ಗೈಸ್. ಫುಲ್ ಕುಡ್ದು ಮಲ್ಗೋನೋ ಏನೋ ಗೊತ್ತಿಲ್ಲ ಗೈಸ್. ಮಲಗ್ಬಿಟ್ಟು ಅವ್ನು ಫುಲ್ಲು ಅದು ಸ್ಪೆಕ್ಸ್ ಬೇರೆ ಹಾಕೊಂಡು ಮಲ್ಗೋನ್ ಗೈಸ್. ಇಲ್ಲೆಲ್ಲ ಇದೇ ಥರ ಗೈಸ್, ತುಂಬ ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇನ್ನೂ ಮೇಲೆ ಹೋಗ್ತಾ ಎಲ್ಲ ತೋರಿಸ್ತಾ ಇರ್ತೀನಿ ನೋಡಿ. ಬರೋರು ಒಂದು 3 o'clock ಮೇಲೆ ಬನ್ನಿ ಗೈಸ್. ಯಾಕಂದರೆ 3:30ಗೆ ಇಲ್ಲಿ ದರ್ಶನಕ್ಕೆ ಬಿಡೋದು. ಅದು ಒಳಗಡೆ ಯಾರು ಬರೋಕ್ಕೆ ಹೋಗ್ಬೇಡಿ. 1 o'clock 2 o'clock ಬರೋಕ್ಕೆ ಹೋಗ್ಬೇಡಿ, ಬಿಡಲ್ಲ ಇಲ್ಲಿ ಮೇಲೆ. ಸುಮ್ಮನೆ ಕೆಳಗಡೆ ಕುತ್ಕೊಂಡು ರಿಸ್ಕ್ ಆಗುತ್ತೆ ಅಲ್ಲಿ ಇದ್ಬಿಟ್ಟು. ನೋಡಿ ಇಲ್ಲಿಂದ ಇಲ್ಲಿ ಚೆಕ್ಕಿಂಗ್ ಇರುತ್ತೆ.
ಚೆಕಿಂಗ್ ಪಾಯಿಂಟ್ ಇದು. ತಿರುಪತಿ ಇದು ಚೆಕಿಂಗ್ ಪಾಯಿಂಟು, ಮೇಲೆ ಹೋಗೋಕ್ಕೆ ತಿರುಮಲಕ್ಕೆ ಬೆಟ್ಟಗೆ. ಗೈಸ್ ಆದಷ್ಟು ಜನಗಳು 3 ಗಂಟೆ ಮೇಲೆ ಬನ್ನಿ, 3:30ಗೆ ಇಲ್ಲಿ ಓಪನ್ ಆಗುತ್ತೆ ಮೇಲೆ ಹೋಗೋಕ್ಕೆ ಬೆಟ್ಟಕ್ಕೆ. ತುಂಬ ಜನ ಇದ್ದಾರೆ ಗೈಸ್. ಎಷ್ಟು ವೆಹಿಕಲ್ಸ್ ಇದೆ ನೋಡಿ ಗೈಸ್, ತುಂಬ ವೆಹಿಕಲ್ಸ್ ಇದೆ ಗೈಸ್. ಜನ ತುಂಬ ಇದ್ದಾರೆ ಗೈಸ್, ಯಾಕಂದರೆ ಇವಾಗ ಶ್ರಾವಣ ಟೈಮ್ ಅಲ್ವಾ ಗೈಸ್, ಅದಕ್ಕೋಸ್ಕರ ಜನ ತುಂಬ ಇದ್ದಾರೆ. ಆದಷ್ಟು ಜನಗಳು ನೋಡಿ ಇದು ಮಾಡ್ಕೊಂಡು ಬನ್ನಿ ಗೈಸ್, ಯಾಕಂದರೆ ಜನ ಜಾಸ್ತಿ ಇದ್ದಾರೆ. ಬರಾಗಿಂದರೆ ಪ್ರೀವಿಯಸ್ಲಿ 2 ಡೇಸ್ ಮುಂಚೆ ಇಲ್ಲ 2 ಡೇಸ್ ಮುಂಚೆ ಬಂದರೆ ಒಳ್ಳೇದು ಗೈಸ್, ಮುಗಿಸ್ಕೊಂಡು ಹೋಗೋಕೆ. ಇವಾಗ ನಾನು ಅದಕ್ಕೇ ಫ್ರೈಡೇ ನೈಟೇ ಬಂದಿದ್ದೀನಿ. ಒಂದು ಸ್ಯಾಟರ್ಡೆ ನೈಟ್ ಅಷ್ಟಲ್ಲಿಲ್ಲ, ಸಂಡೇ ಬೆಳಿಗ್ಗೆ ಅಷ್ಟಲ್ಲಿ ಮುಗಿಯುತ್ತೆ, ಅವಾಗ ಬಂದರೆ ಒಳ್ಳೇದು ಗೈಸ್. ಈಗ ಬೇಗ ಬಂದ್ಬಿಟ್ಟು ಇದು ಮಾಡಿಕೊಂಡ್ರೆ ತುಂಬ ಕಷ್ಟ ಗೈಸ್, ಯಾಕಂದರೆ ತುಂಬ ಜನ ಇದ್ದಾರೆ ಗೈಸ್. ಶ್ರಾವಣ ಇರೋದ್ರಿಂದ ನೋಡಿ ಕಂಪ್ಲೀಟ್ಲಿ ಎಷ್ಟಿದೆ, ತುಂಬ ವೆಹಿಕಲ್ಸ್ ಇದೆ ಗೈಸ್. ಗೈಸ್ ಇಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ, ಇಲ್ಲೇ ಜೆಂಟ್ಸು ಮತ್ತು ಲೇಡೀಸ್ ಎಲ್ಲ 2 ಚೆಕ್ಕಿಂಗ್ ಇರುತ್ತೆ. ಅಲ್ಲಿ ಬ್ಯಾಗ್ ಕೊಟ್ಬಿಟ್ಟು ಮುಂದೆಯಿಂದ ಪ್ರೊಸೆಸ್ ಮಾಡಬೇಕಿದು. ಚೆಕಿಂಗ್ ಜಾಸ್ತಿ ಇರುತ್ತೆ ಗೈಸ್. ಜಸ್ಟ್ ಮುಗೀತು, ಇವಾಗ ಬೆಟ್ಟ ಹತ್ತಾ ಇದೀವಿ ನೋಡಿ ಗೈಸ್. ಬೆಟ್ಟ ಅದು ಹೆಂಗಿದೆ ವ್ಯೂ ಹೋಗ್ತಾ. ಬೆಟ್ಟ ಹತ್ತಾ ಇದೀವಿ ಗೈಸ್. ಸುತ್ತಮುತ್ತ ಏನೋ ಫೋಟೋಗಳು ಹಾಕಿದ್ದಾರೆ, ಕಾಡು ಪ್ರಾಣಿ ಇರುತ್ತೆ ಅಂತ. ನೋಡೋಣ, ನಮ್ಮ ಅದೃಷ್ಟಕ್ಕೆ ಯಾವ್ದನ್ನ ಕಾಣಿಸ್ಕೊಟ್ರೆ ನಿಮಗೂ ತೋರಿಸ್ಕೊಡ್ತೀನಿ ಗೈಸ್. ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಬೋರ್ಡು. ಅಲ್ಲಿ ಫುಲ್ಲು ಬೆಳಿಗ್ಗೆ ಹೊತ್ತು ಕ್ಲೈಂಬಿಂಗ್ ಸಕ್ಕತ್ತಾಗಿದೆ ಗೈಸ್, ಹೋಗ್ತಾ ಇರೋದು. ಅದೇ ಕತ್ಲೆ ಇರೋ ಕಾರಣ ಏನು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದೆ ಇಲ್ಲಿ ಆ ಬೆಟ್ಟಕ್ಕೆ ಹೋಗ್ಬೇಕೀಗ. 7 ಬೆಟ್ಟದ ಮೇಲೆ ಇದಿರೋದು, ಇದು 7 ತಿರುವುಗಳು ಬರ್ತವೆ, ಅದ್ರ ಮೇಲೆ ದೇವಸ್ಥಾನ ಇರೋದು ಗೈಸಲ್ಲಿ ಕಾಣಿಸ್ತಿದೆ ಅಲ್ಲ. ಗೈಸ್ ಬಂದ್ರಿ ನೋಡಿ ಗೈಸ್, ಇವಾಗ ತಿರುಮಲ ರೀಚ್ ಆದ್ರಿ. ನಿಯರ್ಲಿ ಟೈಮ್ 4:20 ಏನಾಗಿದೆ, 4:15 4:20 ಸಮಥಿಂಗ್ ಆಗಿದೆ ನೋಡಿ ಗೈಸ್. ಇದೇ ಎಂಟ್ರಿ, ತಿರುಮಲಾಗೆ ಎಂಟ್ರಿ, ಮೇನ್ ಬೆಟ್ಟದ ದೇವಸ್ಥಾನದ ಎಂಟ್ರಿ ಗೈಸ್. ಇದೀವಿ ಗೈಸ್, ಮೇನ್ ಎಂಟ್ರಿ ಇದು ಬಂತು ನೋಡಿ ಗೈಸ್. ತಿರುಮಲ ಫೈನಲಿ ರೀಚ್ಡ್ ಗೈಸ್. ಇಲ್ಲಿಗೆ ಬರಬೇಕು ಗೈಸ್. ರೂಮ್ ಬುಕ್ ಮಾಡಬೇಕಂದ್ರೆ ಈ ಕಡೆ ಲೊಕೇಶನ್ ಬರಬೇಕು ನೋಡಿ ಗೈಸ್. ಇಲ್ಲಿ ಹಿಂಗಿದೆ TDD ಪ್ರಸಾದಮ್ ಅಂತ ಏನು ಹಾಕಿದ್ದಾರೆ, ಮತ್ತು ARP ಕೌಂಟರ್ ಅಂತ ನೋಡ್ಕೊಳ್ಳಿ ಗೈಸ್. ಇಲ್ಲಿ ಬಂದವರು ಯಾರೇ ಟಿಕೆಟ್ ಬುಕ್ ಮಾಡಬೇಕಂದ್ರೆ ಮೇಯ್ನ್ಲಿ ARP ಕೌಂಟರ್ ನೋಡ್ಕೊಂಡು ಬನ್ನಿ. ಇಲ್ಲಿ ಹೋಗ್ಬಿಟ್ಟು ಟಿಕೆಟ್ ಬುಕ್ಸ್ ಮಾಡಬೇಕು. ಇಲ್ಲಿ ಅಕೊಮಡೇಷನ್ ಇಲ್ಲಿ ಜಸ್ಟ್ ಒಂದು ಜನರಲ್ ರೂಮ್ಗೋಸ್ಕರ ಎಷ್ಟು ಪರದಾಡಿದ್ದೀನಿ ಅಂದರೆ ಗೈಸ್. ನಿಯರ್ಲಿ 1.5 hour ಆಗಿದೆ ಗೈಸ್. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ನೋಡಿ ಗೈಸ್, ತುಂಬ ಜನ ಇದ್ದಾರೆ ಗೈಸ್. ನೋಡಿ ಗೈಸ್ ಎಷ್ಟಿದ್ದಾರೆ ಅಪ್ಪ. ಶ್ರಾವಣ ಆಗಿರೋದ್ರಿಂದ ಗೈಸ್ ತುಂಬ ಜನ ಅವರೇ. ನಿಯರ್ಲಿ 1.5 hour ತೊಗೊಂಡಿದ್ದೀನಿ ಗೈಸ್. ಈ ಟೋಕನ್ ಟಿಕೆಟ್ಗೋಸ್ಕರ, ಈ ಜನರಲ್ ಟೋಕನ್ ಟಿಕೆಟ್ಗೋಸ್ಕರ, ಈ ಜನರಲ್ ಟೋಕನ್ಗೋಸ್ಕರ ನಿಯರ್ಲಿ 1.5 hour. ತುಂಬ ನೋಡ್ಕೊಂಡು ಬನ್ನಿ ಗೈಸ್, ಯಾಕಂದರೆ ಜನ ತುಂಬ ಇದ್ದಾರೆ. ಮತ್ತು ನಾನು ಸ್ಯಾಟರ್ಡೇಸ್ ಬಂದಿರೋದ್ರಿಂದ ತುಂಬ ಲೇಟ್ ಆಯಿತು ಗೈಸ್. ಒಂದು ನಾರ್ಮಲ್ ಜನರಲ್ ಟಿಕೆಟ್ ತೊಗೊಳಕ್ಕೋಸ್ಕರ ನಿಯರ್ಲಿ 1.5 hour ನಿಂತಿದ್ದೀನಿ. ನೋಡ್ಕೊಂಡು ಬನ್ನಿ, ತುಂಬ ಜನ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ.
ಇಲ್ಲಿ ಬಂದು ಜನರಲ್ ಸಿ ಆಫೀಸ್ ಅಂತ ನೋಡಿ. ಮತ್ತು ಪ್ರೈವೇಟ್ ರೂಮ್ಸ್ ಎಲ್ಲ ಅಲೋ ಇಲ್ಲ ಗೈಸ್. ಓನ್ಲಿ ಜನರಲ್ ರೂಮ್ಸು, ಗೌರ್ಮೆಂಟ್ ರೂಮ್ಸ್ ಮಾತ್ರ ಇರೋದು. ಅದರಿಂದನೇ ತುಂಬ ಕಷ್ಟ ಆಗ್ತಿರೋದು. ನೋಡ್ಕೊಂಡು ಬರೋರು ನೋಡ್ಕೊಂಡು ಬನ್ನಿ ಗೈಸ್. ಅದೇ ಇದು ಮಾಡ್ಕೊಂಡು ಒಟ್ನಲ್ಲಿ ತುಂಬ ಲೇಟ್ ಆಗುತ್ತೆ. ಒಂದು ಟೈಮ್ ತೊಗೊಂಡು ನೋಡ್ಕೊಂಡು ಬನ್ನಿ ಗೈಸ್. ರೂಮ್ಗೆಲ್ಲ ಬಂದ್ರಿ. ಅದೇ ಗೈಸ್, ಅದೇ ನಾನು ಪ್ರೀವಿಯಸ್ ಇದರಲ್ಲಿ ಹೇಳಿದ್ನಲ್ಲ ಗೈಸ್, ರೂಮ್ ಹಿಂಗೆ ಹೋಗಿದ್ರಿ ಹಿಂಗೆ ಅಂತ. ಪರವಾಗಿಲ್ಲ ಗೈಸ್, ಒಂದು 550 ರೂಪೀಸ್ ಡೆಪಾಸಿಟ್ ಮಾಡ್ಕೊತಾರೆ. ಇಲ್ಲೇ ಒಂದು ಇದಂತ ಬರುತ್ತೆ, ಅದು ಸೆಕ್ಯೂರಿಟಿ ಡೆಪಾಸಿಟ್ ರೂಮು ಯಾವುದೋ ನಿಯರ್ ಬೈ. ಇಲ್ಲೇನ ಕೇಳಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಗೈಸ್. ಬಂದಿಲ್ಲಿ ಡೆಪಾಸಿಟ್ ಮಾಡ್ಬೋದು. ವರ್ತಿಟ್ಟಿದೆ ಗೈಸ್, ಪರವಾಗಿಲ್ಲ ರೂಮು. ಅದರಲ್ಲಿ 550 ಇಸ್ಕೊಂಡ್ರು ಅವರು 50 ರೂಪೀಸ್ ಮಾತ್ರ ಚಾರ್ಜಸ್ ತೊಗೊತಾರೆ. 24 ಅವರ್ಸ್ವರೆಗೂ ರೂಮ್ ಇರುತ್ತೆ. ಅದರಲ್ಲಿ ತಿರ್ಗ 500 ನಮಗೆ ವಾಪಸ್ ಕೊಡ್ತಾರೆ ಗೈಸ್. ಜಸ್ಟ್ ಸೆಕ್ಯೂರಿಟಿ ಡೆಪಾಸಿಟ್ಸ್ಗೋಸ್ಕರ 550 ರೂಪೀಸ್ ಇಸ್ಕೊತಾರೆ. 50 ರೂಪೀಸ್ ತಿರ್ಗ ರಿಟರ್ನ್ ಕೊಡ್ತಾರೆ. ನಾವು ಯಾವಾಗ ರೂಮ್ ಖಾಲಿ ಮಾಡ್ತೀವೋ ಅವಾಗ 500 ರೂಪೀಸ್ ರಿಟರ್ನ್ ಕೊಡ್ತಾರೆ. ವರ್ತಿಟ್ಟಿದೆ ಗೈಸ್. ಇದು ಇಲ್ಲಿ ಬಂದಮೇಲೆ ಈ ರೂಮ್ ಮಾತ್ರ ತುಂಬ ವರ್ತಿಟ್ಟಿದೆ. ಆ್ಯಂಡ್ ಈ ಅಮೌಂಟ್ಗೆ ಈ ರೂಮ್ ಪರವಾಗಿಲ್ಲ ಗೈಸ್. ಮತ್ತು ಗೀಸರ್ ಕೂಡ ಇದೆ ಗೈಸ್, ಹಾಟ್ ವಾಟರ್ ಬರೋದು ಗೀಸರ್ ಕೂಡ ಇದೆ. ಇದೊಂದು ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ. ಬಂದವ್ರು ಸ್ನಾನ ಮಾಡ್ಕೊಂಡು ತುಂಬ ಬೇಗ ಆಗುತ್ತೆ ಇದು ಮಾಡೋದು. ಆಯ್ತು ಗೈಸ್, ಇಲ್ಲೆಲ್ಲ ಇನ್ನೇನು ಮುಗಿಸ್ಕೊಂಡ್ರಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಮುಂದೆ ಇನ್ನೇನೇನಾಗುತ್ತೆ ಮುಂದೆ ದರ್ಶನದ ಬಗ್ಗೆ ಅಂತ ಹೋಗೋದನ್ನ ತೋರಿಸ್ಕೊಡ್ತೀನಿ ಗೈಸ್. ಹೋಟೆಲ್ ನಂದು ಒಂದು ಸಿನಿಮೆಟಿಕ್ ಶಾರ್ಟ್ ಹಾಕೊಂಡ್ಬರ್ತೀನಿ, ನೋಡ್ಕೊಂಡ್ಬನ್ನಿ ಗೈಸ್. ನಾಷ್ಟ ಮಾಡ್ಕೊತ ಇದ್ದೀವಿ ಇವಾಗ. ಇಲ್ಲೇ ನೋಡಿ ಈ ಕಡೆ ಆದಷ್ಟು ತುಂಬ ಹುಡುಕಿ ಹೈಜೀನ್ ಮಾಡೋ ಕಡೆನೇ ಹೋಗಿ ಊಟ ಮಾಡಿ ಗೈಸ್. ಅದು ಯಾಕಂದರೆ ಸ್ವಲ್ಪ ಕಡೆ ಅದು ಇದು ಮಾಡ್ತಾರೆ. ಸ್ವಲ್ಪ ಆದಷ್ಟು ಜನ ನೋಡಿ, ಎಲ್ಲಿ ಜನ ಜಾಸ್ತಿ ಕ್ರೌಡಿಂಗ್ ಇರುತ್ತೋ ಆ ಕಡೆ ಹೋಗ್ಬಿಟ್ಟು ತಿನ್ನಿ. ಕಮ್ಮಿ ಕ್ರೌಡ್ ಇರೋ ಕಡೆ ಹೋಗ್ಬಿಡಿ, ಯಾಕಂದರೆ ಫುಡ್ಸು ಅಷ್ಟು ಕಷ್ಟ ಇರುತ್ತೆ. ಓಕೆ, ಇಲ್ಲೇ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಸರ್ ಫ್ರೀಯಾಗಿ. ನೋಡಿ ಗೈಸ್, ಇವಾಗ ದರ್ಶನ ಸ್ಟಾರ್ಟ್ ಆಯಿತು. ಹೊರಗಡೆ ಹೋಗ್ತಾ ಇದ್ದೀವಿ. ಎಂಟ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೈಸ್, ತುಂಬ ಜನ ಅವರೇ. ಎಷ್ಟೊತ್ತಾಗ್ಬೋದು ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ಅಬ್ರೇ ಕೊಡ್ತೀನಿ ನೋಡಿ ಗೈಸ್. ಎಲ್ಲ ಬುರ್ಡೆಗಳ ಕಾಣಿಸ್ತವೆ, ಎಲ್ಲಿ ನೋಡಿದ್ರು ಬೋರ್ಡೆ. ಗೊತ್ತಿಲ್ಲ ಎಷ್ಟಾಗೋಯ್ತು, ಆದರೆ ತೋರಿಸ್ಕೊಡ್ತೀನಿ. ಕ್ಯಾಮ್ರಾ ಇದ್ದಾರೆ, ಕ್ಯಾಮ್ರಾ ಅಲೋ ಮಾಡಿದ್ರೆ ನೋಡ್ತೀನಿ ಗೈಸ್. ಒಳಗಡೆ ಆಲ್ಮೋಸ್ಟು ಆಚೆ ಕಡೆಯಿಂದನೂ ಎಷ್ಟಾಗುತ್ತೋ ಎಲ್ಲ ಕವರ್ ಅಪ್ ಮಾಡ್ತೀನಿ. ಒಳಗಡೆಯಿಂದನೂ ಆಲ್ಮೋಸ್ಟ್ ಅಷ್ಟೊಂದೇನು ಇದು ಮಿಸ್ಅಪ್ ಆಗೋಲ್ಲ, ಎಲ್ಲ ತೋರಿಸ್ಕೊಡ್ತೀನಿ. ಗೈಸ್ ಬನ್ನಿ ನನ್ನ ಜೊತೆಲಿ, ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ ಗೈಸ್, ಏನು ಹಾಕಿದ್ದಾರೆ, ಎಕ್ಸ್ಪೆಕ್ಟೆಡ್ ದರ್ಶನ್ ಟೈಮ್ ಅವರ್ಸ್ ನಿಯರ್ಲಿ 13 ಅವರ್ಸ್ ಅಂತ ಏನು ಹಾಕಿದ್ರು ಪ್ರೀವಿಯಸ್ ಶೆಡ್ಯೂಲಲ್ಲಿ. ಗೊತ್ತಿಲ್ಲ ಗೈಸ್ ಎಷ್ಟೊತ್ತಾಗುತ್ತೆ ದರ್ಶನ. ಅಷ್ಟರಲ್ಲಿ ತುಂಬ ಜನ ಇದ್ದಾರೆ. ಇಲ್ಲೇನು ಜನ ಕಾಣಿಸ್ತಾ ಇಲ್ಲ. ಹೋಗ್ತಾ ಒಳಗಡೆ ತೋರಿಸ್ಕೊಡ್ತೀನಿ ಹೆಂಗೆ ಜನ ಇರ್ತಾರೆ ಏನು ಅಂತ. ಗೈಸ್ ಇಲ್ಲೂ ಟ್ರೇಡ್ ಮಾರ್ಕು, ಇಲ್ಲೂ ನಾಮ ಇಕ್ಕಿದ್ದಾರೆ ಗೈಸ್. ಇವಾಗ ಆಲ್ಮೋಸ್ಟ್ ಎಲ್ಲ ವೆಂಕಟರಮಣ ಸ್ವಾಮಿ, ತಿರುಪತಿ, ಆಲ್ಮೋಸ್ಟ್ ಎಲ್ಲ ಸೈಡು ಇದು ಟ್ರೇಡ್ ಮಾರ್ಕ್ ಕಲ್ಚರು. ಇದಿರಲೇಬೇಕು ಗೈಸ್. ಗೈಸ್ ಹೋಗ್ತಾ ಇದ್ದೀನಿ ದರ್ಶನಕ್ಕೆ. ನಾನು ಮುಂದೆ ಏನಾಗುತ್ತೆ ಅಂತ ತೋರಿಸ್ಕೊಡ್ತೀನಿ ಫುಲ್ಲು, ಹೆಂಗೆ ಎಷ್ಟೊತ್ತಾಗಿ ಏನಾಗುತ್ತೆ ದರ್ಶನ. ಇವಾಗ ನಂದು ಬಂದುಬಿಟ್ಟು ಗೈಸ್ ನಿಯರ್ಲಿ 1 o'clock ಆಗಿದೆ ಟೈಮು. 1 o'clock ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಗೈಸ್ ಎಷ್ಟು ಗಂಟೆಗೆ ಎಂಡ್ ಆಗುತ್ತೋ ಅಂತ. ಅಲ್ಲಿ ಮಿಡ್ ನೈಟ್ 1 AM ಮುಗಿಬೋದು ಅಂತ ಟೈಮಿಂಗ್ಸ್ ಹಾಕಿದ್ದಾರೆ. ಗೊತ್ತಿಲ್ಲ ಗೈಸ್, ಮುಂದೆ ನೋಡೋಣ ಹೆಂಗಾಗುತ್ತೆ. ಬೇಗ ಆದರೆ ಒಳ್ಳೆಯದು, ಲೇಟ್ ಆದರೆ ನೋಡೋಣ. ಓಕೆ ಗೈಸ್, ಮಿಲ್ಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಮಿಲ್ಕ್ಸು TTDಯಿಂದ ಅದು ಅವ್ರ ಕಡೆಯಿಂದನೇ ಫ್ರೀಯಾಗಿ ಪ್ರೊವೈಡ್ ಆಗುತ್ತೆ. ಮತ್ತು ಒಳಗಡೆ ಅಷ್ಟೇ ಫುಡ್ ಹಾಕ್ತಾರಲ್ಲ ಫ್ರೀ ದರ್ಶನ, ಅದು ಒಳಗಡೆ ಹೋಗುವಾಗ ಅಲ್ಲೂ ಅಷ್ಟೇ ಗೈಸ್ ಫುಡ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಕಂಪ್ಲೀಟ್ಲಿ ಎಲ್ಲ ಫ್ರೀ ಇರುತ್ತೆ. ಅದೇ ಸ್ವಲ್ಪ ಲೇಟ್ ಆಗುತ್ತೆ ದರ್ಶನ ಆಗೋದು, ಯಾಕಂದರೆ ಗೈಸ್ ತುಂಬ ಕ್ರೌಡ್ ಇರುತ್ತಲ್ಲ, ಅದರಿಂದ ಲೇಟ್ ಆಗುತ್ತೆ. ಎಲ್ಲ ಆಲ್ರೆಡಿ ಗೋವಿಂದ 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 ಅಂತ ತುಂಬ ಜನ ಇದ್ದಾರೆ. ಫುಲ್ಲು ಸ್ಟ್ಯಾಂಡಿಂಗ್ ಇದೆ ನೋಡಿ ಗೈಸ್. ಆಚೆ ಎಲ್ಲ ಫುಲ್ ಆಗ್ಬಿಟ್ಟೈತೆ ಗೈಸ್, ಮೂವಿಂಗೇ ಇಲ್ಲ. ತುಂಬ ಜನ ಅವರೇ ನೋಡಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೈಸ್ ದರ್ಶನ. ಗೈಸ್ ಇವಾಗ ಸ್ಟಾರ್ಟ್ ಆಯ್ತಲ್ಲ,
ನೋಡಿ ಗೈಸ್ ಎಲ್ಲ ಕಿರ್ಸ್ತವ್ರು ಈಗ. ನೋಡಿ ಗೈಸ್ ಇಲ್ಲಿ ಫ್ರೆಂಡ್ಸ್ ಆದರು, ನಮಗೆ ಚಿಕ್ಕಬಳ್ಳಾಪುರ ಅವ್ರ ಫ್ರೆಂಡ್ಸ್ ಆದರು, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಗೈಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್ ಫುಲ್ಲು ಜನ ಎಲ್ಲ ಕಿರ್ಚಾಡ್ತವ್ರು ಆಗಲೇ. ಗೋವಿಂದ ಗೋವಿಂದ. ನೋಡಿ ಗೈಸ್ ಎಷ್ಟು ಜನ ಇದೆ ನೋಡಿ ಗೈಸ್. ಕಾಣಿಸ್ತೈತೆ ಎಲ್ಲ ಫುಲ್ಲು ಜನಗಳು ಹಿಂದೆ ನೋಡಿ ಗೈಸ್. ಎಲ್ಲ ಕಡೆ ಫುಲ್ ಆಗ್ಬಿಟ್ಟವ್ರು ಗೈಸ್. ತುಂಬಾ ಜನ ಹೋಗ್ತಾನೆ ಇದ್ದೀನಿ ಗೈಸ್. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಿಯರ್ಲಿ 10 to 11 hours ಆಗುತ್ತೆ ಅಂತ ಹೇಳ್ತವ್ರೆ ದರ್ಶನ. ಗೊತ್ತಿಲ್ಲ ಗೈಸ್, ಆಲ್ಮೋಸ್ಟ್ ಸ್ಯಾಟರ್ಡೇ ಇವತ್ತು ಒಂದು 10-11 ಅಷ್ಟರಲ್ಲಿ ಮುಗಿಬೋದು ಅಂದ್ಕೊಂಡಿದ್ದೀನಿ. ನಾನು ಸಿಕ್ಕಾಪಟ್ಟೆ ಜನ ಅವ್ರು ಗೈಸ್. ಇವಾಗ ಬಂದ್ರಿ ಇಲ್ಲಿ ಆಲ್ಮೋಸ್ಟ್ ಇದಕ್ಕೆ. ಇನ್ನೇನು ಇಲ್ಲಿ ರೂಮಲ್ಲಿ ಕೂಡ ಕೊಡ್ತಾರೆ ಗೈಸ್. ಇಲ್ಲಿ ಮೊಬೈಲ್ಸ್ ಅಲೋಸ್ ಇಲ್ಲ, ಮೊಬೈಲ್ನ ಈಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಗೈಸ್ ಇಲ್ಲಿಂದ ಇದು ಮಾಡೋಕ್ಕಾಗಲ್ಲ ಆಗು. ಆಮೇಲೆ ಬಂದು ದರ್ಶನ ಮುಗಿಸ್ಕೊಂಡು ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ ಗೈಸ್. ಆಮೇಲೆ ಒಳಗಡೆ ಹೋಗಿ ಏನು ಮಾಡ್ತೀವಿ ನಾವು ದರ್ಶನ ಬಗ್ಗೆ ಕಂಪ್ಲೀಟ್ಲಿ ಮಾಹಿತಿ ಕೊಡ್ತೀನಿ ಗೈಸ್. ಇಲ್ಲಿ ಲಡ್ಡು ಕೊಂಡ್ರು ಇಲ್ಲೇ ಕೊಡ್ತಾರೆ ಟೋಕನ್ ಇಶ್ಯೂ. ಲಡ್ಡು ಇಸ್ಕೊಳಕ್ಕೆ ಇಲ್ಲೇ ಟೋಕನ್ ಇಶ್ಯೂಸ್ ಆಗುತ್ತೆ ನೋಡಿ ಗೈಸ್. ಎಲ್ಲ ಜನ ಇಲ್ಲಿದ್ದಾರೆ. ಇಲ್ಲಿ ಟೋಕನ್ ಇಶ್ಯೂ ಮಾಡೋದು ನೋಡಿ. ಈ ಲಗೇಜ್ ಮತ್ತು ಸೆಲ್ ಫೋನ್ ಡೆಪಾಸಿಟ್ ಅಂತ ಹಾಕಿದ್ದಾರೆ. ಇಲ್ಲಿಂದ ತೋರ್ಸೋಕ್ಕಾಗಲ್ಲ, ಇಲ್ಲಿ ಒಳಗಡೆ ಕೂಡ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಆಮೇಲೆ ಅಲ್ಲಿ ಒಳಗಡೆ ಅದನ್ನ ದರ್ಶನ ಮಾಡ್ಕೊಂಡು ಆದಮೇಲೆ ಬಂದು ಮಿಕ್ಕಿ ತೋರಿಸ್ಕೊಡ್ತೀನಿ ಗೈಸ್. ಮುಂದೆ ಫಾಲೋ ಅಪ್ ಮಾಡ್ತಾರೆ ಗೈಸ್, ಮುಂದೆ ತೋರಿಸ್ತೀನಿ. ನಿಯರ್ಲಿ 11 hours ತೊಗೊಂಡಿದ್ದಾರೆ. ತುಂಬ ಜನ ಇದ್ದರು. 2 o'clock ಏನೋ ಗೈಸ್ ದರ್ಶನಕ್ಕೆ ಹೋಗಿತ್ತು. 1 o'clock ಆಚೆ ಬಂದಿದ್ದೀವಿ. ತುಂಬ ಇದಿತ್ತು. ಮತ್ತು ಶ್ರಾವಣ ಇರೋದನ್ನ ಗೈಸ್ ತುಂಬ ಇದು ಬೇರೆ ಮಾಡಿಬಿಟ್ಟಿದ್ರು, ಕೂಡ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಟೈಮ್ ಆಯಿತು ಗೈಸ್. ಇವಾಗ ದರ್ಶನದಿಂದ ಆಚೆ ಬಂದಿದ್ದೀನಿ ನೋಡಿ. ಈ ಕಡೆಯಿಂದೆಲ್ಲ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಗೈಸ್. ಇಲ್ಲಿಂದ ಎಂಟ್ರೆನ್ಸ್ ನೋಡಿ ಇಲ್ಲ ಇದೆ ಗೈಸ್. ನೋಡಿ ತಿರುಪತಿ ಎಂಟ್ರೆನ್ಸ್ ಬಂದ್ಬಿಟ್ಟಿದೆ ಗೈಸ್. ನೋಡಿ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಈಗ, ಹೋಗ್ತಾ ಇದ್ದೀನಿ ನೋಡಿ ಗೈಸ್. ತುಂಬ ಜನ ಇದ್ರು ಗೈಸ್. ಆಲ್ಮೋಸ್ಟ್ ಮುಗ್ಸೋಕ್ಕೆ ಟೈಮ್ ಜಾಸ್ತಿ ಆಯಿತು. ಹೋಗಿ ಮುಗಿಸ್ಕೊಂಡಿದ್ದೀನಿ. ಆಯಿತು ಗೈಸ್, ದರ್ಶನ ಇದಾಗಿಲ್ಲ. ಲಾಡು ಎಲ್ಲ ಕ್ಲೀನಾಗಿ ಸಿಕ್ತು ಗೈಸ್. ಹೋಗಿ ಬಂದೆ, ಲಾಡು ತೊಗೊಂಡಾಯಿತು. ಆದರೆ ಜನ ತುಂಬ ಇದ್ರು ಗೈಸ್. ನಿಯರ್ಲಿ 11 hours ಆಗಿದೆ ಗೈಸ್. ನೋಡಿ ಇಲ್ಲಿನ ಚೆನ್ನಾಗಿ ತೋರಿಸ್ಕೊಡ್ತೀನಿ ಹೆಂಗಿದೆ. ಇಲ್ಲೇ ಇದೇ ಗೈಸ್ ಬಂದ್ಬಿಟ್ಟು ತಿರುಪತಿ. ಟು 11 hours ಆಯಿತು ಗೈಸ್. ದರ್ಶನ ಫುಲ್ಲು ಕಾಲುಗಳೆಲ್ಲ ನೋಡ್ತಿತ್ತು ಇಲ್ಲಿ. ಆಮೇಲೆ ದೇವಸ್ಥಾನ ಗರ್ಭಗುಡಿ ಮೇಲೆ ದೇವ್ರನ್ನ ನೋಡಿದ ಮೇಲೆ ಗೈಸ್ ಯಾರು ಎಲ್ಲ ಹೊರಟೋದೆ ಗೈಸ್. ಇದು ಒಂದು ಒಳ್ಳೆ ವೈಬ್ ಕೊಡುತ್ತೆ ಗೈಸ್ ತಿರುಪತಿ ಅಂದರೆ. ಇವಾಗ ಇಲ್ಲೇ ಫ್ರಂಟಲ್ಲಿ ಇದ್ದೀನಿ ನೋಡಿ ಗೈಸ್. ದರ್ಶನ ಎಲ್ಲ ಆಗುತ್ತೆ ಗೈಸ್, ಅದೇ ತುಂಬ ಲೇಟ್ ಆಗುತ್ತೆ. ಈ ಟೈಮಲ್ಲಿ ಶ್ರಾವಣದಲ್ಲಿ ನೋಡ್ಕೊಂಡು ಬನ್ನಿ. ಸಾಟರ್ಡೆ ಸಂಡೇಸ್ ಎಲ್ಲ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಕಷ್ಟ ಆಗುತ್ತೆ. ಮೇನ್ಲಿ ವೀಕ್ ಡೇಸಲ್ಲಿ ಬನ್ನಿ. ಇದು ಶ್ರಾವಣ ಮುಗಿದ್ಮೇಲೆ ಟ್ರೈ ಮಾಡಿ ಗೈಸ್ ಬರೋಕ್ಕೆ. ಇಲ್ಲಾಂದರೆ ತುಂಬ ಹೊತ್ತು
ಕೂಡ ಹಾಕ್ತಾರೆ ಮತ್ತು ಲೇಟ್ ಆಗುತ್ತೆ ಗೈಸ್ ದರ್ಶನ ಆಗೋದು. ನೋಡಿ ಇದು ಮಾಡ್ಕೊಂಡು ವಿಚಾರಿಸ್ಕೊಂಡು, ಇಲ್ಲಾಂದರೆ ಸ್ಪೆಷಲ್ ಎಂಟ್ರಿ ನಾರ್ಮಲ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಬರೋಂಗಿದ್ರೆ ಈಸಿ ಆಗುತ್ತೆ ಗೈಸ್. ಹೆಂಗಿದೆ ನೋಡಿ ಗೈಸ್, ಇಲ್ಲೇ TTD ಹತ್ರ ಇವಾಗ ಹೊಸ್ದಾಗಿ ಮಾಡಿದ್ದಾರೆ ಏನೋ, ಎಷ್ಟು ಸಖತ್ತಾಗಿದೆ ನೋಡಿ ಗೈಸ್. ಮೇನ್ಲಿ ದರ್ಶನ ಒಳಗಡೆ ಹೋಗೋ ದೇವರು ಹಿಂಗೆ ಇರುತ್ತೆ ಗೈಸ್, ನೋಡೋದು ನಾವು. ಇದೂ ಸೇಮ್ ಟು ಸೇಮ್ ಹಿಂಗೆ ಇದೆ ಗೈಸ್. ಅಲ್ಲಿ ಯಾಕಂದರೆ ವಿಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ ಗೈಸ್, ಸೊ ಈ ಕಡೆನೇ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ಹಿಂಗೆ ಇರುತ್ತೆ ಗೈಸ್, ಸ್ವಲ್ಪ ಫಾರ್ ಅವೇ ಇರುತ್ತೆ ಪ್ಲೇಸು ಅಷ್ಟೇ. ಲಾಲ್ ಪರೆ ಗೈಸ್. ಇವಾಗ ಮನೆಗೆ ಬಂದ್ರಿ, ನಿಯರ್ಲಿ 2 days ಆಗಿದೆ ಗೈಸ್ ಅಲ್ಲೇ ಇದ್ದು. ಶುಕ್ರವಾರ ನೈಟ್ ಹೋಗಿದ್ದೆ, ಇವತ್ತು ಸಂಡೇ ಈವ್ನಿಂಗ್ ಬಂದಿದ್ದೀನಿ ಗೈಸ್. ತುಂಬ ಇದಾಯಿತು ಗೈಸ್. ಓನ್ಲಿ ಗೈಸ್ ದರ್ಶನ ಎಲ್ಲ ಚೆನ್ನಾಗಾಯಿತು ಇದಿತ್ತು. ಶ್ರಾವಣ ಇರೋದ್ರಿಂದ ಗೈಸ್ ಸ್ವಲ್ಪ ರಶ್ ಇತ್ತು. ಹೋದವ್ರು ನೆಕ್ಸ್ಟು ನಾರ್ಮಲ್ ವೀಕ್ ಡೇಸು ನೋಡ್ಕೊಂಡು ಹೋಗಿ ಗೈಸ್. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಗೈಸ್. ನಾರ್ಮಲ್ ಇದರಿಂದ ಹಿಡಿದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಎಲ್ಲ ಬೇಗನೂ ಕಳಿಸ್ಕೊಡ್ತಾರೆ. ಏನಂದರೆ ಶ್ರಾವಣ ಇರೋದ್ರಿಂದ ತುಂಬ ಲೇಟ್ ಆಯಿತು ಅಷ್ಟೇ. ಬಟ್ ಅಲ್ಲೆಲ್ಲ ಚೆನ್ನಾಗಿ ಆಗ್ತಿದೆ ಗೈಸ್. ಮುಂದೆ ಇದಾಯಿತು, ಹೋಗಿ ಬಂದೆ ಗೈಸ್. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಹಿಂಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ತುಂಬ ಮುಖ್ಯ ಗೈಸ್. ನಾನು ಎಲ್ಲ ವೀಡಿಯೋನು ಇದನ್ನು ಹೇಳ್ಕೊಂಬರ್ತಿದ್ದೀನಿ, ಇವಾಗಲೂ ಅದನ್ನು ಹೇಳ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ತುಂಬ ಮುಖ್ಯ ಗೈಸ್. ಓಕೆ ಗೈಸ್, ಬಾಯ್.